ಚಡ್ಡಿ ಉದುರ್ಬೇಕು ಅಂದ್ರೆ ಪ್ಯಾಂಟ್ ಉದುರ್ಬೇಕಂದ್ರೆ ಹಂಗೆ ಎಂಜಾಯ್ ಮಾಡೋಣ. ಅಂತೂ ಇಂತೂ ತೇಜಸ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಮದುವೆ ಆಗ್ತಿರೋ ಖುಷಿಗೆ ಕಲ್ಯಾಣಿ ಹೇಗೆ ಸಖತ್ತಾಗಿ ರೆಡಿ ಆಗಿದೆ ಅಂತ ನಿಜವಾಗ್ಲೂ ಮತ್ತೆ ನನಗೆ ಇನ್ನೊಂದ್ಸರಿ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ರೆಸಾರ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಲೈಕ್ ಆಯ್ತು. ಐ ಲವ್ ಯು. ನನ್ನ ಮಗ ತೇಜಸ್ಗೆ ಎಲ್ಲರೂ ವಿಶ್ ಮಾಡಿ. ಅದುವೇ ಜೀವನ. ಜಿಗ್ 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 ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಏನಿದು ಈ ತರ ಸೆಟಪ್ ಅಲ್ಲಿ ಕೂತಿದ್ದೀನಿ, ಹಲ್ದಿ ಸೆಟಪ್ ಅಲ್ಲಿ ಕೂತಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಎಸ್, ಇವತ್ತು ನಮ್ಮ ಜಾಗದಲ್ಲಿ ನನ್ನ ದೇವ್ರು ಕೊಟ್ಟ ತಮ್ಮನ ಹಲ್ದಿ ಶಾಸ್ತ್ರ ನಡೀತಾ ಇದೆ. ಯಾರು ಹೇಳಿ? ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಿ. ಅಂತೂ ಇಂತೂ ತೇಜಸ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಮುಂದಿನ ವರ್ಷದಲ್ಲಿ ತೇಜಸ್ ಸಂಸಾರಸ್ಥ ಆಗ್ತಾ ಇದ್ದಾನೆ. ಕಂಗ್ರಾಚುಲೇಷನ್ಸ್. ಸೋ ಮಚ್. ಮದುವೆ ಆಗ್ತಿರೋ ಖುಷಿಗೆ ಎಸ್ ತೇಜಸ್ ಹಾಗೆ ಪ್ರಿಯಾ ಹಲ್ದಿ ಸಂಗೀತ್ ಕಾರ್ನಿವಲ್ ಇವೆಂಟು ಇವತ್ತು ನಮ್ಮ ಜಾಗದಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಫುಲ್ಲು ಸೆಟಪ್ ಎಲ್ಲ ರೆಡಿ ಆಗಿದೆ. ಅವರ ಹಲ್ದಿ ಶಾಸ್ತ್ರ ನಡೀತಾ ಇದೆ. ಅದು ನಮ್ಮ ಜಾಗದಲ್ಲಿ ಸಿಂಧೂರ್ ವೆನ್ಯೂ ಬೈ ND ಡೆಸ್ಟಿನೇಷನ್. ಇವತ್ತು ಹಲ್ದಿ ಸೆಟಪ್ಗೆ ರೆಡಿ ಆಗಿದೆ. ಹೇಗೆಲ್ಲ ನಡೆಯುತ್ತೆ ಅಂತ ನೀವು ಕಂಪ್ಲೀಟ್ ಆಗಿ ಇವತ್ತಿನ ವ್ಲಾಗ್ ಅಲ್ಲಿ ನೋಡ್ಬೋದು. ಲೆಟ್ಸ್ ಹ್ಯಾವ್ ಫನ್. ನೋಡ್ಬೋದು ಕಲ್ಯಾಣಿ ಹೇಗೆ ಸಖತ್ತಾಗಿ ರೆಡಿ ಆಗಿದೆ ಅಂತ. ನಿಜವಾಗ್ಲೂ ಮತ್ತೆ ನನಗೆ ಇನ್ನೊಂದ್ಸರಿ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ಈ ತರ ಹಾಸಿಗೆ ದಿಂಬು ಈ ತರ ಎಲ್ಲ ಹಾಕಿ ಫುಲ್ಲು ಪಳ ಪಳ ಅಂತ ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತರಲ್ಲೆಲ್ಲ ಇಲ್ಲಿ ಎಲ್ಲ ಬಂದು ಫುಲ್ ಮಜ್ಜಾ ಮಾಡ್ತಾರೆ. ನೋಡಿ ಟಾಪ್ ಆ್ಯಂಗಲಲ್ಲಿ ತೋರಿಸ್ತೀನಿ ಹೇಗೆ ಕಲ್ಯಾಣಿ ರೆಡಿ ಆಗಿದೆ ಫಾರ್ ಹಲ್ದಿ ಸೆಟಪ್ ಅಂತ. ಬ್ಯೂಟಿಫುಲ್ ಆಗಿದೆ. ಒಂದಷ್ಟು ಜನಕ್ಕೆ ಕಲ್ಯಾಣಿಯಲ್ಲಿ ಈ ಥರ ಮದುವೆ ಮಾಡ್ಕೋಬೇಕು ಅಂತಿರುತ್ತೆ. ಈ ಥರ ಮಂಟಪದಲ್ಲಿ ಬೇಕಾದ್ರೆ ನಾವು ಮೇಲೆ ಶೆಲ್ಟರು ಸಹ ಮಾಡ್ಬೋದು. ರೂಫು ಮಾಡಿ ನಾವು ನಿಮಗೆ ಮಾಡಿಕೊಡ್ತೀವಿ. ಯೋಚನೆ ಮಾಡಿಬಿಡಿ, ಸ್ಟ್ರಕ್ಚರ್ ಹಾಕಿ ಫುಲ್ಲು ಶೇಡ್ ಇರೋ ಥರ ನಾವು ರೆಡಿ ಮಾಡಿಕೊಡ್ತೀವಿ. ಸೊ ಯಾರಾದರೂ ಈ ಥರ ಕಲ್ಯಾಣಿಯಲ್ಲಿ ಮಂಟಪ ಹಾಕಿ ಮದುವೆ ಮಾಡ್ಕೋಬೇಕು ಅನ್ನೋದು ಆಸೆ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ತಿದ್ದೀರಲ್ವ ಎಂಟ್ರೆನ್ಸ್ ಹೇಗಿದೆ ಅಂತ, ಸಕ್ಕತ್ತಾಗಿದೆ ನೋಡಿ. ಫುಲ್ಲು ರೆಡ್ಡು, ಲ್ಯಾವೆಂಡರ್, ವೈಟು, ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಈ ಆರ್ಚ್ನ ರೆಡಿ ಮಾಡಿದ್ದಾರೆ ನೋಡಿ. ಅಂತೂ ಇಂತೂ ಮದುವೆ ಆಗ್ತಾ ಇದ್ದಾನೆ ತೇಜಸ್. ಸೊ ತೇಜಸ್ ಕಾರ್ನಿವಲ್ಗೆ ಫುಲ್ ಸೆಟಪ್ ರೆಡಿ. ಸೊ ನೋಡ್ತಿದ್ದೀರಲ್ವಾ, ಈ ಥರ ಕಾರ್ನಿವಲ್ ಸೆಟಪ್ಪು ನಿಮ್ಮ ಮದುವೆಗೂ ಕೂಡ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಫೋನ್ ನಂಬರ್ನ ಕೊಟ್ಟಿರ್ತೀನಿ. ನೀವು ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಲ್ಲ ಫಂಕ್ಷನ್ಸು, ಬರ್ತ್ಡೇ, ಮ್ಯಾರೇಜು, ಗೆಟ್ ಟುಗೆದರು, ನಾಮಕರಣ, ಹಲ್ದಿ, ಸಂಗೀತ, ಕಾರ್ನಿವಲ್ಲು, ಯಾವುದೇ ಇವೆಂಟ್ ಇಲ್ಲಿ ನಾವು ಕಂಪ್ಲೀಟಾಗಿ ಎಂಡ್ ಟು ಎಂಡ್ ಸರ್ವಿಸ್ ಕೊಡ್ತೀವಿ. ಸೊ ಹೇಗಿದೆ ಡೆಕೋರೇಷನ್? ಸಖತ್ತಾಗಿದೆಯಲ್ವಾ? ನನಗಂತೂ ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಹೋಪಿಂಗ್ ವಿಲ್ ಹ್ಯಾವ್ ಫನ್. ನೋಡಿ ತೇಜ್ ಅವರಮ್ಮ ಫುಲ್ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಹಾಯ್ ಆಂಟಿ, ಫುಲ್ ರೆಡಿನಾ?
ತೇಜು ಅವ್ರಮ್ಮ ತುಂಬಾ ಕಾಯ್ತಾ ಇದ್ರು ತೇಜು ಮದ್ವೆ ಯಾವಾಗ ಅಂತ. ಫೈನಲಿ ಗಳಿಗೆ ಕೂಡಿ ಬಂತು. ಹ್ಯಾಪಿನಾ? ಆಂಟಿ ಅಂತೂ ನನ್ಗನ್ಸೋ ಪ್ರಕಾರ ಮದ್ವೆ ಫಿಕ್ಸ್ ಆದಾಗಿಂದ ಸದ್ಯಕ್ಕೆ ನಿದ್ದೆನೆ ಮಾಡಿಲ್ವೇನು, ಬರೀ ಶಾಪಿಂಗು ಅಲ್ಲಿಗೋಗು ಇಲ್ಲಿಗೋಗು ಅದನ್ ಮಾಡು ಅಷ್ಟೇ ಕೇಳ್ಪಟ್ಟಿದೀನಿ. ಅಂಕಲ್ಲೇ ಫುಲ್ ಜೋರಾಗಿ ರೆಡಿ ಆಗಿದಾರಲ್ಲ. ನನ್ನ ಮಗ ತೇಜಸ್ಗೆ ಎಲ್ಲರೂ ವಿಶ್ ಮಾಡಿ. ಅವ್ರದ್ದು ಇವತ್ತಿನ ದಿವಸ ಸಂಗೀತ ಕಾರ್ಯಕ್ರಮ ಇದೆ, ಕಾರ್ನಿವಲ್ ಇದೆ, ಪ್ರೋಗ್ರಾಮ್ಸ್ ಎಲ್ಲ ಇದೆ. ಆದ್ರಿಂದ ಎಲ್ಲರೂ ಪ್ರತಿಯೊಬ್ಬರು ಅವ್ರಿಗೆ ವಿಶ್ ಮಾಡಿ. ಥ್ಯಾಂಕ್ ಯು. ನೋಡಿ ತೇಜು ಫ್ಯಾಮಿಲಿ ಎಲ್ಲರ ಫುಲ್ಲು ಲ್ಯಾವೆಂಡರ್ ಕಲರ್ ಅಲ್ಲಿ ಹಲ್ದಿಗೆ ರೆಡಿ ಆಗಿದ್ದಾರೆ ಎಲ್ಲ. ಸೊ ಇವತ್ತು ಐ ಥಿಂಕ್ ಹೋಲ್ ಡೇ ಫುಲ್ ಧೂಮ್ ಧಮಾಕ ಇರುತ್ತೆ. ನೋಡಿ ಈ ವ್ಲಾಗ್ ನ ಫುಲ್ ಎಂಜಾಯ್ ಮಾಡಿ. ಡ್ಯಾನ್ಸ್ ಮಾಡ್ಬೇಕು ರಾತ್ರಿ, ಕುಡಿತೀರಾ? ಏನ್ ಅಂಕಲ್ ಏನ್ ಸಾಂಗು? ಇನ್ನೊಂದ್ಸರಿ ಹಾಡಿ. ಎಲ್ಲ ಏನ್ ಜೋಶಲ್ಲಿ ಇದಾರೆ ಅಂದ್ರೆ ಅಯ್ಯೋ, ಐ ಥಿಂಕ್ ಇವ್ರ ಮದ್ವೆಲ್ಲೂ ಇಷ್ಟೊಂದು ಎಂಜಾಯ್ ಮಾಡಿರ್ತಾರ ಇಲ್ವೋ? ಚಡ್ಡಿ ಉದುರ್ಬೇಕು ಅಂದ್ರೆ ಪ್ಯಾಂಟ್ ಉದುರ್ಬೇಕಂದ್ರೆ ಹಂಗೆ ಎಂಜಾಯ್ ಮಾಡೋದು. ಚಡ್ಡಿ ಉದುರ್ಬೇಕು ಅಂದ್ರೆ ಪ್ಯಾಂಟ್ ಉದುರ್ಬೇಕಂದ್ರೆ ಹಂಗೆ ಎಂಜಾಯ್ ಮಾಡೋದು. ಮದ್ವೆ ಗಂಡು ನಾವು ಹೋಗಿ ನೋಡೋಣ ಏನು ಅವನಿಗೋಸ್ಕರ ಅಂತ ಬೇಗ ಬಂದೆ ನಾನು. ನೋಡೋಣ ಇನ್ನು ರೆಡಿ ಆಗ್ತದನಂತೆ. ಏನೋ ನಿಂದು ಕಾಸ್ಟ್ಯೂಮ್ ಬಂದು ಈಜಿಪ್ಷಿಯನ್ ಸ್ಟೈಲ್ ಅಂತ. ಹಿಂಗ್ ಬಂದು ಕಟ್ಕೊಂಡಿರೋದು. ಸೊ ಇದೇ ತರ ಕಾಸ್ಟ್ಯೂಮ್ಸ್ ಏನಾದ್ರು ಬೇಕಂದ್ರೆ ಪ್ಲೀಸ್ ಡೂ ಫಾಲೋ ಚಂದನ್ ಗೌಡ. ಆಮೇಲೆ ಹಲ್ಲಿಯಲ್ಲಿ ಸಿಗೋಣ. ರಾತ್ರಿ ಸಂಗೀತ್ಗೆ ಸೆಟಪ್ ನಡೀತಾ ಇದೆ ಎಲ್ಲ. ಸೊ ಐ ಆಮ್ ಸೋ ಎಕ್ಸೈಟೆಡ್. ನಮ್ಮ ಜಾಗದಲ್ಲಿ ಇದು 3ನೇದೋ 4ನೇದೋ ಇವೆಂಟ್ ನಡೀತಾ ಇರೋದು. ಐ ಆಮ್ ಸೋ ಹ್ಯಾಪಿ. ನಮ್ಮ ಬಿಸ್ನೆಸ್ ಪಾರ್ಟ್ನರ್ ತೇಜಸ್ ಹಲ್ದಿ ಸಂಗೀತ್ ಕಾರ್ನಿವಲ್ ಸಖತ್ತಾಗಿ ನಡೀತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ನಾನು ಹಾಗೆ ಹೇಳ್ದಂಗೆ ಎಂಡ್ ಟು ಎಂಡ್ ಸರ್ವಿಸ್ ಕೊಡ್ತೀವಿ. ನಮ್ಮ ಜಾಗಕ್ಕೆ ಬಂದರೆ ಮದುವೆ, ಹಲ್ದಿ, ಸಂಗೀತ, ಕಾರ್ನಿವಲ್ಲು, ಊಟ, ಡೆಕೋರೇಷನ್ನು, ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ನಾವೇ, ಇನ್ಕ್ಲೂಡಿಂಗ್ ಮೇಕಪ್. ಕಾಸ್ಟ್ಯೂಮು ಬೇಕಾ ಅದಕ್ಕೂ ರೆಡಿ ಇದ್ದಾರೆ. ಸೊ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಹಾಗೆ ನೋಡಿದ್ರೆ ಹಲ್ದಿ ಸೆಟಪ್ಗೆ ಎಲ್ಲ ಫುಲ್ ರೆಡಿ ಮಾಡಿದ್ದೀವಿ. ಸಿ ದಿಸ್ ಇಸ್ ಬೋಹೋ ಥೀಮ್ ಅಂತ ನಾವು ಹೇಳ್ತೀವಿ. ನೋಡಿ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ ಹಲ್ದಿ ಸೆಟಪ್ಗೆ. ಸೊ ಕಲ್ಯಾಣಿ ಇವತ್ತು ಫುಲ್ಲು ಪಳ ಅಂತ ಹೊಳಿತಾ ಇದೆ. ಇವನು ಹಲ್ದಿ ಮಾಡ್ಕೋತದೇನೋ ಹೋಲಿ ಆಡ್ತಾ ಇದ್ದಾನೋ ದೇವ್ರನಿಗೂ ಗೊತ್ತಿಲ್ಲ. ಫುಲ್ ಕಲರ್ ನೀರು ನೋಡಿ ಸಾಕಾಗಿದೆಯಲ್ಲ ಸೆಟಪ್ಪು. ನಂಗೆ ಇನ್ನೊಂದ್ಸರಿ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಿದ್ಯಲ್ಲ, ಎಂತ ಮಾಡೋದು ನೋಡಿ ಸಾಕಾಗಿದೆ. ಮದುವೆ ಹೆಣ್ಣು ಅವರ ತಂದೆ ತಾಯಿ ಅವರು ಫುಲ್ಲು ರೆಡಿಯಾಗಿ ಜಿಂಚಾಕಾಗಿ ರೆಡಿಯಾಗಿದ್ದಾರೆ. ಎಕ್ಸೈಟೆಡಾ? ಸಾಕತ್ತು. ಮದುವೆಯಲ್ಲಿ ಅಥವಾ ಯಾವುದೇ ಫಂಕ್ಷನ್ ಆಗಿರಲಿ ಫಸ್ಟ್ ವೆರಿ 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 ಇಂಪಾರ್ಟೆಂಟ್ ಏನು ಹೇಳಿ, ಮಮ್ಮಮ್. ಊಟ ಈಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಫಂಕ್ಷನ್ ಅದಾಗಿರಲಿ. ಫುಡ್ ಸ್ಪ್ರೆಡ್ ಏನಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಫುಲ್ಲು ವೈಡ್ ವೆರೈಟಿ ಫುಡ್ ಸ್ಪ್ರೆಡ್ ಇದೆ. ಸೊ ತೇಜು ಈಸ್ ವೆರಿ ಪರ್ಟಿಕ್ಯುಲರ್, ಇದೇ ಇರಬೇಕು, ಹಿಂಗೆ ಆಗಬೇಕು, ಹಾಗೆ ಹೇಗೆ ಅಂತ ಅವನು ಒಂದು ಬುಕ್ಲೆಟೇ ರೆಡಿ ಮಾಡಿಬಿಟ್ಟಿದ್ದ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ. ರೆಗ್ಯುಲರ್ ಆಗಿ ಮಸಾಲೆ ದೋಸೆ ಕಾಮನ್ನು, ಈಗ ಇಲ್ಲಿ ಹೆಲ್ತ್ ಕಾನ್ಶಿಯಸ್ ಇರಲಿ ಅಂತ ಬಿಟ್ಟು ಪೆಸರೆಟ್ಟು ಉಪ್ಮಾ, ಆಂಧ್ರಲ್ಲಿ ವೆರಿ ಫೇಮಸ್ ಪೆಸರೆಟ್ಟು ಉಪ್ಮಾ ಫಾರ್ ದಿ ಬ್ರೇಕ್ಫಾಸ್ಟ್. ಕೆಂಪು ಚಟ್ನಿ ಇದೆ, ಶೇಂಗಾ ಚಟ್ನಿ ಇದೆ, ಕುರ್ಮಾ, ಪಾಲಕ್ ಇಡ್ಲಿ, ಸಾಂಬಾರು, ಪುಂಗನಾಲು ಅಂತ ಹೇಳ್ತಾರೆ ತೆಲುಗಲ್ಲಿ, ಆಮೇಲೆ ಉಪ್ಪಿಟ್ಟು, ಕೇಸರಿ ಬಾತು, ಗೋಧಿ ಸ್ವೀಟು. ಓ ಮೈ ಗಾಡ್, ನೋಡಿದ್ರಲ್ವಾ ಫುಡ್ ಸ್ಪ್ರೆಡ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೌತ್ ಏಷ್ಯಾದಿಂದ ಪ್ಯಾನ್ ಏಷ್ಯಾವರೆಗೂ ನಿಮಗೆ ಯಾವ ಥರ ನಿಮಗೆ ಫುಡ್ ಬೇಕು ಕಂಪ್ಲೀಟ್ ಮೆನ್ಯೂ ರೆಡಿ ಮಾಡಿಕೊಡ್ತೀವಿ. ಸೊ ನೋಡ್ತಾ ಇರಿ. ಸೊ ಮಧ್ಯಾಹ್ನ ಲಂಚ್ಗೆ ಏನಿರುತ್ತೆ ಕಾರ್ನಿವಲ್ಗೆ, ರಾತ್ರಿ ಸಂಗೀತಿಗೆ ಅಂತ ಯಾವ ಥರ ಸ್ಪ್ರೆಡ್ ಇರುತ್ತೆ ಫುಡ್ ಸ್ಪ್ರೆಡ್ ಅದು ತೋರಿಸ್ತೀನಿ. ತೇಜು ಕಲ್ಟ್ ಫ್ರೆಂಡ್ ಇದ್ದಾರೆ, ಶೀಸ್ ಫ್ರಮ್ ಬೆಂಗಾಲ್. ಹೇಗಿದೆ ಮಮ್ಮಮ್ ಬ್ರೇಕ್ಫಾಸ್ಟ್? ಹೇಗಿದೆ? ಚೆನ್ನಾಗಿದ್ಯಾ?
ಟು ಗುಡ್. ಎಸ್, ಹ್ಯಾವ್ ಫನ್. ನಿರಂಜನ್, ನಿನ್ನ ತುಂಬಾ ಇಷ್ಟಪಡುವಂತ ಯಂಗ್ ಲೇಡೀಸ್, ಯಂಗ್ ಫಿಗರ್ಸ್ ನಿನ್ನ ಮಿಸ್ ಮಾಡ್ಕೋತಾ ಇದಾರೆ ನೋಡು. ಹಾಯ್ ನಿರಂಜನ್ ಅವರೇ, ನೀವು ಇಲ್ಲಲ್ಲ ಫಂಕ್ಷನ್ ತುಂಬಾ ಬೋರ್ ಆಗುತ್ತೆ. ನಾವು ಅದೇ ಉದ್ದೇಶದಿಂದ ಬಂದಿದೀವಿ ಅಲ್ಲಿಂದ, ದಾವಣಗೆರೆಯಿಂದ ನೋಡಕ್ಕೆ. ನೀವು ಇಲ್ಲ, ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ದಾವಣಗೆರೆಯಲ್ಲಿರುವಂತಹ ನನ್ನ ಫಾಲೋಯರ್ಸ್ ಯಾರು ಇದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ದಾವಣಗೆರೆ ಬಂದಾಗ ಡೆಫಿನೆಟ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಬಾಯ್. Make some noise for Lakshmi Krishna! The designer Lakshmi Krishna! Hi Laksu Papa. ಇಲ್ಲಿ ನೋಡಿ, ಹುಡುಗಿಗೆ ಹಚ್ಚಿ ಅಂದ್ರೆ ಅವ್ರವರೇ ಹಚ್ಕೊಳತಾ ಇದಾರೆ. ಈಗ ತೇಜುಗೆ ಅರ್ಶನ ಹಚ್ಚುವಂತ ಸಮಯ ಆಲ್ರೆಡಿ. ಅಷ್ಟನೇ ಖಾಲಿ ಆಗ್ಬಿಡಿದೆ, ಫುಲ್ ಹಚ್ಚಿ ಅವ್ರ ಕಸಿನ್ಸ್ ಮಜಾ ಅಂದ್ರೆ ಹುಡುಗಿಗೆ ಹಚ್ಚಬಿಟ್ಟು ಅವ್ರೇ ಹಚ್ಕೊಂಡು ಫುಲ್ ಹೋಲಿ ರೆಡಿ ಇಲ್ಲಿ. ಓ ಮೈ ಗಾಡ್, ಅಲ್ಲಿ ನೋಡಿ, ಅವ್ರ ಮದ್ವೆನೋ ಇವ್ರ ಮದ್ವೆನೋ ಏನೋ ಅಂತಾರೆ ಗೊತ್ತಾಗ್ತಾ ಇಲ್ಲ. ಪಿಚ್ಕಾರಿ ಇಟ್ಕೊಂಡು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ನಮ್ ಕೈಲಿ ಆಗ್ತಾ ಇಲ್ಲ. ಆಗಲ್ಲ. Two hours later. Sharita Chiranjeevi are the winners. Priya family ready? Tejas family ready? Okay, on a count of 3, 2, 1, go! ಯಾವುದೇ ಇವೆಂಟ್ ಸಕ್ಸಸ್ಫುಲ್ ಆಗಿ, ಚೇರ್ಫುಲ್ ಆಗಿ, ಎಂಟರ್ಟೈನಿಂಗ್ ಆಗಿ ನಡಿಬೇಕು ಅಂತಂದರೆ MC ಗಳು ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಮನೆಯ ಯಾವುದೇ ಇವೆಂಟ್ಸಿಗೆ MC ಗಳ ಅವಶ್ಯಕತೆ ಇದ್ದರೆ ಅವನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಇನ್ನು ಸ್ವಲ್ಪ ಬಜೆಟ್ನ ನೀವು ಜಾಸ್ತಿ ಮಾಡಿಕೊಂಡ್ರೆ ನಿರಂಜನ್ ದೇಶಪಾಂಡೆ ಅವರು ಕೂಡ ನಿಮ್ಮ ಇವೆಂಟ್ಗಳನ್ನ ಹೋಸ್ಟ್ ಮಾಡಿ ಕೊಡ್ತಾರೆ. ಬೆಳಗ್ಗೆ ತಿಂಡಿ ಏನಿತ್ತು ಅಂತ ತೋರಿಸ್ತೆ, ಮಧ್ಯಾಹ್ನದ ಲಂಚಿಗೆ ಏನನ್ನೆಲ್ಲ ಅಡುಗೆನ ಮಾಡಿಸಿದೀವಿ ಅಂತ ತೋರಿಸ್ತೇನೆ, ಬನ್ನಿ ನೋಡಿ. ಫುಲ್ಲು ಜನ. ಓ ಮೈ ಗಾಡ್, ಸಮ್ಮರ್ ಆಗಿರೋದ್ರಿಂದ ತಣ್ಣಕ್ಕೆ ಮಜ್ಜಿಗೆ, ರೊಟ್ಟಿ
ಮ್ಯಾಂಗ್ಳೂರ್ ಮಸ್ತಾನಿ ಆಸುಮತಿಯಲ್ಲಿ ಮಾಡಿರುವಂತ ಸನ್ರೈಸ್ ರೋಲ್ ಅಂತೆ ನೋಡ್ರಿ. ಯಪ್ಪ, ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಮಸ್ತಾನಿ, ಮ್ಯಾಂಗೋ ಮಸ್ತಾನಿ. ಊಟ ತುಂಬಾ ಚೆನ್ನಾಗಿದೆ, ಐಟಮ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಐಸ್ ಕ್ರೀಮ್ ವಿತ್ ಮ್ಯಾಂಗೋ ಶೇಕ್ ಸಕ್ಕತ್ತಾಗಿದೆ. ಇಟ್ಸ್ ವೆರಿ ನೈಸ್. ರೆಸಾರ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಲೈಕ್ ಆಯ್ತು. ಐ ಲವ್ ಯು. ಸೂಪರ್ ಸೂಪರ್ ಸೂಪರ್. A few moments later. ನಿರಂಜನ್, ನಿನಗೋಸ್ಕರ ಒಬ್ರು ಸ್ಪೆಷಲ್ ಪರ್ಸನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸೊ ಇವ್ರ ಹೆಸರು ಬಂದು ಅನಗ ಅಂತ. ಹಾಯ್ ಅನಗ. ಹಾಯ್ ಅಕ್ಕ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ಮನ್ನ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನಿಮ್ ತಾಯಿ ಹೇಳ್ತಾ ಇದ್ರು ನಿರಂಜನ್ ಅಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಹೌದು, ತುಂಬಾ ಇಷ್ಟ ನಂಗೆ. ಅವ್ರ ಸೀರಿಯಲ್ ಅಲ್ಲಿ ಅವ್ರೇನ್ ಪಾರ್ಟ್ ಮಾಡ್ತಿದ್ರಲ್ಲ, ಅದು ತುಂಬಾ ಇಷ್ಟ ಆಗ್ತಿತ್ತು. ಸೀರಿಯಲ್ ಎಲ್ಲ ನೀವು ನೋಡ್ತಿದ್ರಾ? ಹೌದು. ಹೌದಾ? ನೆನ್ಪಿದ್ಯಾ ನಿಮ್ಗೆ? ಹಾ, ನೆನ್ಪಿದೆ. ಹೌದಾ? ನೋಡಿದ್ರ ನಿರಂಜನ್, ಮಿಲನ ಸೀರಿಯಲ್ ನೀನ್ ಮಾಡ್ತಾ ಇದ್ದು ಅವಾಗಿಂದ ನೀನಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಆಮೇಲೆ ಏನ್ ಇಷ್ಟ ನಿಮ್ಗೆ ನಿರಂಜನ್ ಕಂಡ್ರೆ? ಮತ್ತೆ ಅವ್ರ ಆಂಕರಿಂಗ್ ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ. ಆಂಕರಿಂಗ್ ನೋಡ್ತೀರಾ ನೀವು ಶೋಸ್ ಎಲ್ಲ? ಆಕ್ಚುಲಿ ನಿರಂಜನ್, ನಿಜವಾಗ್ಲೂ ಇವತ್ತು ನೀನ್ ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ದೆ. ಇವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಸೊ ನಿನಗೋಸ್ಕರ, ನನ್ನ ಫಾಲೋವರ್ಸ್ಗೋಸ್ಕರ ಒಂದ್ ತುಂಬಾ ಚೆನ್ನಾಗಿರೋ ಒಂದು ಹಾಡು ಹೇಳ್ತೀರಾ? ನಿಮ್ಗೆ ಇಷ್ಟ ಆಗಿರೋ ಹಾಡು? ಹಾ, ಹೇಳ್ತೀನಿ. ಹಾಡ್ತೀರಾ? ಹಾ, ಹಾಡಿ. ಕಮಾನ್. ಸುಖದ ಸ್ವಪ್ನಗಾನ ಎದೆಯ ಸಿತಾನ ಒಲವ ಭಾವವೇನ ನೀ ಮಿಡಿಯೇ ನಾನುಡಿಯೇ ಅದುವೇ ಜೀವನ ಅದುವೇ ಜೀವನ. ಹೇ, ಕ್ಲಾಪ್ ಕ್ಲಾಪ್. ಸಖತ್ತಾಗಿ ಆಡಿದ್ರಿ, ತುಂಬಾ ಚೆನ್ನಾಗಿ ಆಡಿದ್ರಿ. ನೋಡಿ, ದೇವ್ರು ಒಂದ್ ತಗೊಂಡ್ರೆ ಒಂದ್ ಕೊಡ್ತಾರಂತೆ. ಕಣ್ಣಿಲ್ಲ ಅಂತಂದ್ರೆ ಏನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ. ನಾವು ನೋಡ್ಬೋದು, ಕೇಳಿಸ್ಕೋಬಹುದು, ನಡಿಬೋದು, ಕೈ ಇದೆ, ಕಾಲಿದೆ, ಎಲ್ಲ ಇದೆ. ಆದ್ರೂ ಸಮ್ಟೈಮ್ಸ್ ನಾವೇನ್ ಮಾಡ್ತೀವಿ, ಸೋಂಬೇರ್ತನ ಪಡ್ತೀವಿ, ಇನ್ಕ್ಲೂಡಿಂಗ್ ನನಗೆ. ನಾನು ಹೇಳ್ಕೊತಾ ಇದೀನಿ. ಸೊ ಆದಷ್ಟು ಈ ಥರದೆಲ್ಲ ನೋಡಿದಾಗ, ನಮ್ಮ ಸುತ್ತಮುತ್ತ ಇರುವಂಥ ಜನಗಳನ್ನ ನಾವು ಭೇಟಿ ಮಾಡಿದಾಗ ಎಲ್ಲೋ ಒಂಥರ ಗೊತ್ತಿಲ್ಲದ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅನಗ. ಥ್ಯಾಂಕ್ ಯು ಅಕ್ಕ. ಗಾಡ್ ಬ್ಲೆಸ್ ಯು. ಎಲ್ಲ ಒಳ್ಳೇದಾಗ್ಲಿ ನಿಂಗೆ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ಹಾಗೆ ಸಂಜೆ ಸಂಗೀತ ಕಾನ್ಸೆಪ್ಟ್ ಬಂದು ರೆಟ್ರೋ ಥೀಮಲ್ಲಿ ಇದ್ದಿದ್ದರಿಂದ ನಾವು ಇಡೀ ಗಾರ್ಡನ್ ಏರಿಯಾನ ನಾವು LED ಸ್ಟ್ರಿಪ್ ಲೈಟ್ಸು, ಮಿರ್ಚಿ ಲೈಟ್ಸು, LED ವಾಲಿಂದ ಡೆಕೋರ್ ಮಾಡಿದ್ವಿ. ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಇತ್ತು, ಸ್ಪ್ರಿಂಗ್ ರೋಲ್ ಇತ್ತು. ಶೆಕೆಗೆ ಬರೀ ಕುಡಿತಾ ಇರಬೇಕು ಅಂತ ಅನ್ಸುತ್ತೆ. ಜ್ಯೂಸು, ನೀರು, ಬೇರೆ ಏನು ಅಲ್ಲ. ಹಾಗೆ ಎಲ್ಲರೂ ಡ್ಯಾನ್ಸು, ಹಾಡು ಹೇಳಿ ಮಸ್ತ್ ಮಜಾ ಮಾಡಿದ್ವಿ. Ladies and gentlemen, you are not ready for this. ಸೂಪರ್ ಆಗಿರೋ ಅಂತ ಅರ್ಥ ಮಾಡ್ಕೊಳ್ಳುವಂಥ ಹುಡುಗಿ ಸಿಕ್ಕಿದ್ದಾಳೆ. ತುಂಬ ಖುಷಿ ಆಗ್ತಿದೆ. ಈಸ್ ವೆರಿ ಟ್ಯಾಲೆಂಟೆಡ್, ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಗುಡ್ ಪರ್ಸನ್. ಪ್ರೀತಿ, ನಿಮ್ಮ ಮದುವೆ ಸುಖವಾಗಿರ್ಲಿ ಅಂತ ನಾನು ಯಾವಾಗಲೂ ಅದೇ ರೀತಿ ಬೇಡ್ಕೋತೀನಿ. Teju ಅಂತ friend every person should have, because he not only grows but he'll also make sure the other person is also growing. So that's the beauty of him. So Priya is too lucky to have. ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ
better be good. Thank you. So thank you so much for having us and calling us and making part of your life. Thank you. A few moments later. Hi, namaskara. Wish you happy married life. So Teju and Priya, ibru ಖುಷಿಯಾಗಿರಿ. I'm so sorry, ನಾನು US ಅಲ್ಲಿ ಇದೀನಿ, ಬರಕ್ ಆಗ್ತಾ ಇಲ್ಲ. ಬಟ್ ಬಂದ್ಮೇಲೆ ಖಂಡಿತವಾಗ್ಲೂ ಸಿಗ್ತೀನಿ. ಬಟ್ ಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಮ್ಯಾರೇಜ್ ಅಹೆಡ್. ಇಬ್ರು ಖುಷಿಯಾಗಿ ಮದುವೆ ಆಗಿ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ನಿರಂಜನ್ ಬ್ರೋಗೆ ಥ್ಯಾಂಕ್ಸ್, ನಿಮಗೂ ಕೂಡ ಥ್ಯಾಂಕ್ಸ್. ಇವಾಗ ಜೊತೆಗೆ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ರಾತ್ರಿ ಡಿನ್ನರ್ಗೆ ಏನೇನೆಲ್ಲ ಅಡುಗೆಗಳನ್ನ ಮಾಡಿಸಿದ್ದೀವಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಪ್ಯಾನ್ ಏಷ್ಯಲ್ಲಿ ಡಿಮ್ಸಮು, ಮೋಮೋಸು, ಇನ್ನು ಸ್ಟ್ರೀಟ್ ಕಟ್ಟಿಗೆ ಬಂದರೆ ಚೇಪೆಕಾಯಿ, ಮಾವಿನಕಾಯಿ, ಸೌತೆಕಾಯಿ, ಹಾಗೆ ನಮ್ಮ ಸೌತ್ ಕಡೆಗೆ ಬಂದರೆ ಮಸಾಲ ದೋಸೆ, ಇಡ್ಲಿ, ಗೀ ಪುಡಿ ರೈಸು, ಅನ್ನ ಸಾರು, ಹಪ್ಪಳ, ಹಾಗೆ ನಮ್ಮ ನಾರ್ತ್ ಸೈಡಿಗೆ ಬಂದರೆ ರೋಟಿ, ಕರಿ, ಬಿರಿಯಾನಿ, ಇನ್ನು ಚಾಟ್ಸ್ ತಗೊಂಡ್ರೆ ಪಾನಿಪುರಿ, ಮಸಾಲ ಪೂರಿ, ದಹಿ ಬಲ್ಲ, ಹಾಗೆ ಇನ್ನು ಸ್ವೀಟ್ಸಲ್ಲಿ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಬಳಸ್ಕೊಂಡು ಸ್ವೀಟ್ಸ್ನ ರೆಡಿ ಮಾಡಿಸಿದ್ವಿ. ಬಂದಿರೋ ಗೆಸ್ಟ್ ಅಂತೂ ಫುಡ್ಡನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಸೊ ನೀವು ಕೂಡ ನಿಮ್ಮ ಮನೆಯ ಯಾವುದೇ ಇವೆಂಟ್ಸ್ ಇರಲಿ, ಮದುವೆ, ಹಲ್ದಿ, ಸಂಗೀತ್, ಕಾರ್ನಿವಲ್, ಯು ನೇಮ್ ಇಟ್, ವಿ ಹ್ಯಾವ್ ಇಟ್. ಎಲ್ಲ ಥರ ನಾವು ಸೌತ್ ಏಷ್ಯಾಯಿಂದ ಪ್ಯಾನ್ ಏಷ್ಯಾವರೆಗೂ ಏನೇನು ಅಡುಗೆಗಳು ಬೇಕು ಎಲ್ಲ ನಾವು ಮಾಡಿಕೊಡ್ತೀವಿ. ಸೊ ನೀವು ಈ ಕೂಡಲೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನೀವು ನೋಡಿ ಡ್ಯಾನ್ಸ್ ಮಾಡಿ ನೋಡಿ ಶೂಸು. ತೇಜು, ನೀನು ಅವತಾರ ತೋರಿಸು. ಇವತ್ತು ಬಂದು ಚಪ್ರದ ಪೂಜೆ, ಉಪನಯನ, ಹಾಗೆ ಮಡ್ಲಕ್ಕಿ ಕಟ್ತಾರಂತೆ ನನಗೆ. ಅಲ್ಲಿ ನೋಡ್ಬೋದು ಆಲ್ರೆಡಿ ಚಪ್ರ ಗಿಪ್ರ ಎಲ್ಲ ಹಾಕಿ ಪೂಜೆ ಎಲ್ಲ ಆಗೋಗಿದೆ. ಸರಿ ಕೊಡ್ತಿದ್ಯಲ್ಲೋ. ಹತ್ರ ಬನ್ನಿ ಹುಡುಗಂದು ಏನಿದೆ ನೋಡಿ. ನೋಡಿ. ಏನಿದೆ